ಅಧ್ಯಾತ್ಮದ ಚಿಂತನೆ ಶ್ರವಣ ಮನುಷ್ಯನಿಗೆ ಆಚಾರ್ಯ ಶಂಕರರು ಹೇಳಿದಾಗೆ ಜಂತುನಾಂ ನರಜನ್ಮ ದುರ್ಲಭ ಅಂತ ಹೇಳಿ ಅಲ್ಲಿಂದ ಶುರು ಮಾಡಿ ಅದು ವಿಶೇಷವಾಗಿ ಈ ಅದ್ವೈತ ಸಿದ್ಧಾಂತವನ್ನ ತಿಳಿಬೇಕು ಅನ್ನುವಂತಹ ಮನಸ್ಸು ಅತ್ಯಂತ ಪುಣ್ಯಪ್ರದದಿಂದ ಸಾಧ್ಯವಾಗತ್ತೆ ಅಂತ 2ನೇ ಶ್ಲೋಕದಲ್ಲಿ ಅವರು ಹೇಳಿದ್ದಾರೆ. ಹಾಗೆ ಈ ನಿರಂತರವಾಗಿ ಶ್ರವಣವನ್ನ ಕೇಳುವಂಥದ್ದು ಕೂಡ ಮಹಾಭಾಗ್ಯ. ಆವೇಶದಿಂದ ಬಂದು ಒಂದಿಷ್ಟು ಕೇಳಿಕೊಂಡಂಗೆ ಹಾಗೆ ಮತ್ತೆ ಪುನಃ ಏನಾಗುತ್ತೆ, ಮನಸ್ಸು ವಿಚಲಿತ ಆಗಿಬಿಡ್ತದ. ಅವ್ರಿಗೇನ್ಸುತ್ತೆ ಎಲ್ಲವೂ ತಿಳಿದಿದ್ದೆ ಇಷ್ಟೇ ಅಲ್ವಾ ಅಂತಕ್ಕಂತಹದ್ದು ಶಾರ್ಪ್ ಆಗಿರ್ತಕ್ಕಂಥವ್ರಿಗೆ ಫೀಲ್ ಆಗುತ್ತೆ. ಕರೆಕ್ಟ್, ಅದು ಅಷ್ಟೇ ಇರೋದದು, ಬದಲೇನಿಲ್ಲ. ಜೀವನವಾಗಿ ಆತ್ಮನಾಗದು ಇಷ್ಟೇ ಇರೋದು ಅದ್ವೈತನೇ. ಆದ್ರೆ ಆ ಜೀವತ್ವವನ್ನ ಕಳೆದುಕೊಂಡು ಆತ್ಮತ್ವ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಾಧನ ಪ್ರಕ್ರಿಯೆ ಅದಲ್ಲ. ಇದಕ್ಕೆ ನೈರಂತರ್ಯ ಅಂತ ಪತಂಜಲಿ ಸೂತ್ರದಲ್ಲಿ, ಅಂದ್ರೆ ನಿರಂತರ ಚಿಂತನೆ ಬೇಕಾಗತ್ತೆ. ಸೊ ಹಾಗಾಗಿ ಇಷ್ಟು ದೀರ್ಘಕಾಲದ ಪ್ರಯಾಣ ವಿವೇಕ ಚೂಡಾಮಣಿಯಲ್ಲಿ ನಡೆದಿರ್ತಕ್ಕಂಥದ್ದು. ಪಾಠ ಮಾಡುವವರು, ಪಾಠ ಕೇಳುವವರು, ಸೊ ಆಶಿಷ್ಟ ದೃಢಿಷ್ಟ ಬಲಿಷ್ಠ ಅಂತ ತೈತಿರಿಯ ಉಪನಿಷತ್ನಲ್ಲಿ ಬರುತ್ತೆ. ಅಂದ್ರೆ ಆಧ್ಯಾತ್ಮ ಕೇಳತಕ್ಕಂಥವ್ರು ಹೇಗಿರ್ಬೇಕು ಅಂದ್ರೆ ಆಶಿಷ್ಟ ಬಲಿಷ್ಠ ದೃಢಿಷ್ಟ ಅಂತ. ಆ ರೀತಿಯಾಗಿ ಸ್ಥಿರಚಿತ್ತತೆ ಇಬ್ಬರಲ್ಲಿದ್ದಾಗ ಇಂಥ ಮಹಾನ್ ಯಾತ್ರೆ ಸೊ ಸಾಂಗೋಪಸಾಂಗವಾಗಿ ನಡ್ಕೊಂಡು ಹೋಗುತ್ತೆ ಅಂತ ದೀರ್ಘಕಾಲದ ಶ್ರವಣವನ್ನ ಪ್ರಶಂಸೆ ಮಾಡುತ್ತಾ ಇವತ್ತಿನ ವಿಷಯ ಆಧ್ಯಾತ್ಮ ಪ್ರಗತಿ ಮತ್ತು ಅದರ ರಹಸ್ಯ ಅಂತ. ಅಂದ್ರೆ ಪ್ರಗತಿ, ಆಧ್ಯಾತ್ಮ ಪ್ರಗತಿ ಅಂತಂದ್ರೆ ಯಾವುದನ್ನ ಆತ್ಮ ಅಂತ ಕರೆದಿದ್ದಾರೋ ಆ ಆತ್ಮದಲ್ಲಿ ಪ್ರಗತಿ ಅಂತಂದ್ರೆ ಮತ್ತೆ ಅದರಲ್ಲಿ ಅನೇಕ ಗತಿಗಳಿದೆ ಅಂತ ಅರ್ಥ ಅಲ್ಲ. ಅದರ ಎಕ್ಸ್ಪೀರಿಯನ್ಸು ಹಂತ ಹಂತವಾಗಿ ಹೇಗೆ ಸಾಗಬೇಕು, ಉತ್ತರೋತ್ತರವಾಗಿ ಹೇಗೆ ಅದು ಬೆಳವಣಿಗೆ ಆಗಬೇಕು ಅಂತಕ್ಕಂಥದ್ದು. ಅದು ಯಾವಾಗ ಬೆಳವಣಿಗೆ ಆಗತ್ತೆ ಅಂದ್ರೆ ಅದರ ರಹಸ್ಯ ಅಂತ, ಅದರದ್ದು ಗುಹ್ಯವಾಗಿರ್ತಕ್ಕಂತಹ ಸೂಕ್ಷ್ಮತೆ ಮಾಡ್ತಾ ಮಾಡ್ತಾ ಕೇಳ್ತಾ ಹೆಂಗ ನಮಗೆ ಜ್ಞಾನೋದಯ. ಈಗ ನೋಡಿ, ಮೊದಲು ಶ್ಲೋಕಗಳನ್ನ ಓದಕ್ ಬರ್ತಿದ್ದಿಲ್ಲ, ಈಗ ಎಷ್ಟು ಚೆನ್ನಾಗಿ ಬಿಡಿಸ್ಬಿಟ್ಟು ಓದುವಷ್ಟು ಒಂದು ಸಾಮರ್ಥ್ಯತೆ ಸುಮಾರು ಜನಕ್ಕೆ ಬಂದಿದೆ. ಅಂದ್ರೆ ಯಾವುದಾದ್ರು ಅಷ್ಟೇನೆ, ನಿರಂತರ ಅಭ್ಯಾಸನೆ, ಮತ್ತೆ ಬೇರೆ ಉಪಾಯ ಇಲ್ಲ. ಹಾಗೆ ಇವತ್ತು ನಮಗೆ ದುರ್ಲಭವಾಗಿ ಕಂಡರೂ ಕೂಡ ಮುಂದೊಂದು ದಿನ ಇದನ್ನ ಸಹಜವಾಗಿ ನಾವು ಪಡ್ಕೊಳ್ಳಬಹುದು ಅನ್ನುವಂತಹ ಆಶಯದಿಂದ ಅದರ ರಹಸ್ಯಗಳನ್ನ ತಿಳಿತಾ ಹೋದ್ವಿ ಅಂತಂದ್ರೆ ಆಗ ನಮ್ಮ ಪ್ರಗತಿ ಹೆಚ್ಚು ಹೆಚ್ಚು ವೇಗವಾಗಿ ಚಲಿಸುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅದರ ರಹಸ್ಯಗಳನ್ನ ಮತ್ತೆ ಆ ರಹಸ್ಯಗಳನ್ನ ತಿಳಿತಾ ಆಗಿರ್ತಕ್ಕಂಥ ಪ್ರಗತಿಯನ್ನ ವಿವರಿಸುವಂತಹ 10 ಶ್ಲೋಕಗಳು ಈ ಅಧ್ಯಾಯದಲ್ಲಿ ನಮಗೆ ಆಚಾರ್ಯ ಶಂಕರರು ತಿಳಿಸಿಕೊಡ್ತಾ ಇದ್ದಾರೆ. ಶ್ಲೋಕ ನಂಬರ್ 339. ಅಂತಃ ಬಹಿಷಿ ಸ್ವಂ ಸ್ಥಿರ ಜಂಗಮೇಶು ಜ್ಞಾತ್ವಾ ಆತ್ಮನ ಆಧಾರತೆಯ ವಿಲೋಕ್ಯ ತ್ಯಕ್ತ ಅಖಿಲ ಉಪಾಧಿ ಅಖಂಡ ರೂಪ ಪೂರ್ಣಾತ್ಮನ ಯಃ ಸ್ಥಿತ ಏಷ ಮುಕ್ತ. ಅಂದ್ರೆ ಇದನ್ನ ಹೆಂಗ ಬಿಡಿಸಿ ಹೋಗ್ಬೇಕು ಅಂತ. ಅಂತರ್ಬಹಿಸ್ವಂ ಸ್ಥಿರ ಜಂಗಮೇಶು ಜ್ಞಾತ್ವಾತ್ಮನಾಧಾರತೆಯ ವಿಲೋಕ್ಯ ತ್ಯಕ್ತ
ತ್ಯಕ್ತಾಖಿಲೋಪಾಧಿ ಅಖಂಡ ರೂಪ ಪೂರ್ಣಾತ್ಮನಾಯ ಸ್ಥಿತ ಏಷ ಮುಕ್ತ. ಸ್ಥಿರ ಜಂಗಮೇಶು ಸ್ವಂ ಸ್ಥಿರ ಜಂಗಮೇಶು ಅಂತ. ಸ್ಥಿರ ಅಂತಂದ್ರೆ ನಿಶ್ಚಲವಾಗಿರ್ತಕ್ಕಂತಹದ್ದು, ಜಂಗಮ ಅಂತಂದ್ರೆ ಚಲಿಸುವಂತಹದ್ದು ಅಂತ. ಈ ಜಂಗಮ ಅಂತಕ್ಕಂಥ ಶಬ್ದ ಇದೆಯಲ್ಲ, ಇದು ವಚನ ಸಾಹಿತ್ಯದಲ್ಲಿ ಬಹಳ ವಿಶೇಷವಾಗಿ ಬರ್ತಕ್ಕಂತಹ ಒಂದು, ಏನು ಹೇಳ್ಬೇಕು ಅಂದ್ರೆ, ಒಂದು ದರ್ಶನ ತರ. ಹೆಂಗ ನಾವು ಈ ವೈದಿಕ ಶಾಸ್ತ್ರದಲ್ಲಿ ಬ್ರಹ್ಮಜ್ಞಾನವನ್ನ ತಿಳಿಯುವವನು, ತಿಳಿಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು, ಬ್ರಹ್ಮವನ್ನ ತಿಳಿದವನಂತನೂ ಕೂಡ ಬ್ರಾಹ್ಮಣ ಅಂತ ಗೀತೆ. ಬ್ರಾಹ್ಮಣ ಅಂತಂದ್ರೆ ಬ್ರಹ್ಮವನ್ನ ತಿಳಿದಂತವನು ಅಂತ. ಜಾತಿ ಬ್ರಾಹ್ಮಣಲ್ಲ, ತತ್ವ ಬ್ರಾಹ್ಮಣ ಅಂತ. ಹಾಗೆ ಶೈವದಲ್ಲಿ ಕೂಡ ಈ ಜಂಗಮ ಅಂತಕ್ಕಂಥದ್ದು ಜಾತಿ ಜಂಗಮ ಅಲ್ಲ, ಜಂಗಮ ಅಂತಕ್ಕಂಥದ್ದು ಎಲ್ಲಾ ಕಡೆ ವ್ಯಾಪಿಸಿರ್ತಕ್ಕಂಥದ್ದು ಅಂತ. ಸ್ಥಿರ ಅಂತಂದ್ರೆ ಒಂದು ಕಡೆಗೆ ನಿಶ್ಚಲವಾಗಿರ್ತಕ್ಕಂಥದ್ದು, ಜಂಗಮ ಅಂತಕ್ಕಂಥದ್ದು ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥ. ಅದಕ್ಕೆ ತತ್ವಪದಕಾರರು ಜಂಗಮ ಇಲ್ಲ ಜಗದೊಳಗವ್ವ ಜಂಗಮನೋ ಜಗವೆಲ್ಲವಂತ ಒಂದು ಹಾಡು ಮಾಡಿದ್ದಾರೆ. ಅಂದ್ರೆ ಜಗತ್ತಿನೊಳಗಡೆಗೆ ಜಂಗಮ ಇಲ್ಲ, ಆದ್ರೆ ಜಂಗಮನೊಳಗಡೆ ಎಲ್ಲ ಜಗತ್ತು ಐಕ್ಯವಾಗಿದೆ, ಸೇರಿಕೊಂಡದ ಅಂತ. ಅಂತಹ ಎಲ್ಲವನ್ನ ವ್ಯಾಪಿಸಿಕೊಂಡಿರ್ತಕ್ಕಂತಹ ಯಾವುದು ವಸ್ತು ಇದೆಯೋ ಅದನ್ನ ಜಂಗಮ ಅಂತ ಕರೀತಾರೆ. ಈಗ ನಮ್ಮ ದೇಹದಲ್ಲಿ, ನಮ್ಮಲ್ಲಿ ಪ್ರಾಣ, ಈ ದೇಹಕ್ಕೆ ಸೀಮಿತವಾಗಿ ನೋಡಿದ್ವಿ ಅಂತಂದ್ರೆ ಇಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದು. ಅದನ್ನ ನಾವು ಹಿರಣ್ಯ ಗರ್ಭ ರೂಪದಲ್ಲಿ ವಿಶ್ವಾತ್ಮಕ ದೃಷ್ಟಿಯಿಂದ ನೋಡಿದ್ವಿ ಅಂತಂದ್ರೆ ಎಲ್ಲವನ್ನು ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು ಪ್ರಾಣವಾಯು ಅಂತ ಕರಿತೀವಿ ನಾವು. ಹಾಗೆ ಇಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದು ಮತ್ತು ಚರವಾಗಿರ್ತಕ್ಕಂಥದ್ದು ಯಾವುದು ಇದೆಯೋ, ಮತ್ತೆ ಒಳಗೆ ಹೊರಗೆ ಅಂತಹ ಬಹಿಷಿ, ಒಳಗೆ ಮತ್ತು ಹೊರಗೆ ಎಲ್ಲವನ್ನ ವ್ಯಾಪಿಸಿಕೊಂಡಿರ್ತಕ್ಕಂತಹದ್ದು ಯಾವುದು ವಸ್ತು ಇದೆಯೋ, ಜ್ಞಾತ್ವ ಅಂದ್ರೆ ತಿಳಿದುಕೊಂಡು, ಏನ್ ತಿಳಿದುಕೊಂಡು, ಆತ್ಮನ ಆಧಾರತೆಯ ವಿಲೋಕ್ಯ ಅಂದ್ರೆ ಎಲ್ಲವನ್ನ ಆಧಾರವಾಗಿ, ಅಂದ್ರೆ ಎಲ್ಲವನ್ನ ಧರಿಸಿರ್ತಕ್ಕಂತಹದ್ದು ಆ ಆತ್ಮಸ್ವರೂಪ. ಇದು ಈ ಜ್ಞಾನ ಯಾವಾಗ ಪ್ರಾಪ್ತಿಯಾಗುತ್ತೆ ಅಂತಂದ್ರೆ ತ್ಯಕ್ತ ಅಖಿಲ ಉಪಾಧಿ ಅಂತಾರೆ. ತ್ಯಕ್ತ ಅಖಿಲ ಉಪಾಧಿ ಅಂದ್ರೆ, ತ್ಯಕ್ತ ಅಂದ್ರೆ ಬಿಡ್ತಕ್ಕಂಥದ್ದು, ಅಖಿಲ ಉಪಾಧಿ ಅಂದ್ರೆ ಈ ಭೇದತ್ವ ಉಪಾಧಿ ಅಂತಕ್ಕಂಥದ್ದು ನಾಮರೂಪದಿಂದ ಕಾಣತಕ್ಕಂತಹದ್ದು ಯಾವುದು ಭೇದ ರೂಪದಿಂದ ಕಾಣ್ತಾ ಇದೆಯೋ ಆ ಎಲ್ಲ ಉಪಾಧಿಯನ್ನ ಜಾಡಿಸಿಕೊಂಡಾಗ, ಬಿಡಿಸಿಕೊಂಡಾಗ, ಬಿಟ್ಟಾಗ ಅವಾಗ ಉಳಿತಕ್ಕಂಥದ್ದೇನು? ಅಖಂಡ ರೂಪ ಪೂರ್ಣಾತ್ಮನ ಯಹ ಸ್ಥಿತ ಏಷ ಮುಕ್ತ, ಏಷ ಮುಕ್ತ. ಈ ರೀತಿಯಾಗಿ ಅಖಂಡ ರೂಪದಲ್ಲಿ ಪೂರ್ಣಾತ್ಮನ ಅಂದ್ರೆ ಪೂರ್ಣ ಸ್ವರೂಪನಾಗಿರ್ತಕ್ಕಂಥ, ಪರಿಪೂರ್ಣನಾಗಿರ್ತಕ್ಕಂತಹ ಆತ್ಮಸ್ವರೂಪದಿಂದ ಸ್ಥಿತನಾಗಿರ್ತಕ್ಕಂತಹ ವ್ಯಕ್ತಿಯನ್ನ ಏಷ ಮುಕ್ತ, ಅವನೇ ಮುಕ್ತಾತ್ಮನು ಅಂತ. ಮುಕ್ತಾತ್ಮನನ್ನ ಬಹಳ ನೀಟಾಗಿ ಇಲ್ಲಿ ಅಡ್ರೆಸ್ ಮಾಡಿದ್ದಾರೆ. ಅಂದ್ರೆ ಸ್ಥಿರವಾಗಿರ್ತಕ್ಕಂಥದ್ರಲ್ಲಿ ಮತ್ತು ಚಲಿಸ್ತಕ್ಕಂತಹ ಎಲ್ಲ, ಅಂದ್ರೆ ಎಲ್ಲ ಚಲನಶೀಲವಾಗಿರ್ತಕ್ಕಂಥದ್ದು ಮತ್ತೆ ಸ್ಥಿರವಾಗಿರ್ತಕ್ಕಂಥದ್ದು ಎಲ್ಲವನ್ನ ವ್ಯಾಪಿಸಿಕೊಂಡಿರ್ತಕ್ಕಂತಹ ಯಾವುದು ಆ ಆತ್ಮಸ್ವರೂಪ ಇದೆಯೋ, ಎಲ್ಲದಕ್ಕೆ ಆಧಾರವಾಗಿರ್ತಕ್ಕಂತಹದ್ದು ಆತ್ಮಸ್ವರೂಪ ಇದೆಯೋ, ಆ ಆತ್ಮನನ್ನ ಜ್ಞಾತ್ವ ಯಾರು ತಿಳಿತನ, ಯಾವಾಗ ತಿಳಿತನ ಅವನಂತಂದ್ರೆ ತ್ಯಕ್ತ ಕೆಲ ಉಪಾಧಿ, ಎಲ್ಲ ಭೇದ ಬುದ್ಧಿಯಿಂದ
ಬಿಡಿಸಿಕೊಂಡಿರ್ತಕ್ಕಂಥವನು, ಅವನು ಅಖಂಡವಾಗಿರ್ತಕ್ಕಂತಹ ಪೂರ್ಣಾತ್ಮ ಸ್ವರೂಪವನ್ನ ಪಡೆದಿರ್ತಕ್ಕಂಥವನು, ಆ ಸ್ಥಿತಿಯಲ್ಲಿ ಇರ್ತಕ್ಕಂಥವನು ಮುಕ್ತ ಪುರುಷ ಅಂತ ಇದರದ್ದು ಒಟ್ಟು ಅರ್ಥ. ಇದಕ್ಕೆ ಒಂದಿಷ್ಟು ಸೊಗಸಾಗಿ ಚಿನ್ಮಯಾನಂದರು ಈ ತಿಳ್ಕೊಳ್ಳಕ್ಕೆ ಮನುಷ್ಯನಿಗೆ ಒಂದು ಮೆಟ್ಟಿನ ತರ ವಿಷಯವನ್ನು ಕೊಟ್ಟಿದ್ದಾರೆ. ಈಗ ನೋಡಿ, ಒಬ್ಬ ವ್ಯಕ್ತಿ ಕಪ್ಪಗಿದ್ದಾನೆ, ಕೆಂಪಿದ್ದಾನೆ, ಬಿಳುಪಿದ್ದಾನೆ ಅಂತಕ್ಕಂತಹದ್ದನ್ನ ನಾವು ಕಣ್ಣಿನಿಂದ ನೋಡ್ತೀವಿ. ಕಣ್ಣನ್ನ ಮುಚ್ಚಿಕೊಂಡು ಮುಟ್ಟೋದ್ರಿಂದ ಅವನು ಕೆಂಪಿದ್ದಾನೆ, ಬಿಳುಪಿದ್ದಾನೆ, ಕಪ್ಪಿದ್ದಾನೆ ಅಂತ ಗೊತ್ತಾಗೋದಿಲ್ಲ ಮಗ. ಕಣ್ಣು ಇದ್ದಾಗ ಮಾತ್ರ ಅವನು ಸುಂದರನಾಗಿದ್ದಾನೋ ಅಸುಂದರನಾಗಿದ್ದಾನೋ ಅಂತಕ್ಕಂತಹದ್ದು ಗೊತ್ತಾಗುತ್ತೆ. ರೂಪವನ್ನ ನೋಡ್ಬೇಕಾದ್ರೆ ಕಣ್ಣು ಬೇಕು. ಇನ್ನು ಬಲವನ್ನ ನೋಡ್ಬೇಕು ಅಂತಂದ್ರೆ ಅವನಿಗೆ ಶೇಕ್ ಹ್ಯಾಂಡ್ ಕೊಡ್ಬೇಕು ನಾವು. ಶೇಕ್ ಹ್ಯಾಂಡ್ ಕೊಟ್ಟಾಗ ಆ ಶೇಕ್ ಹ್ಯಾಂಡ್ ಅಲ್ಲಿ ಇರ್ತಕ್ಕಂತಹ ಆ ಕೈಗಳ ಒಂದು ಸ್ಪರ್ಶದಿಂದ ಅವನ ಬಲವನ್ನ ಗುರುತಿಸ್ಬೋದು. ಇಲ್ಲ ಯಾವುದಾದ್ರೂ ಒಂದು ಎಕ್ಸಾಂಪಲ್, ಯಾವುದಾದ್ರೂ ಒಂದು ಸ್ಪರ್ಧೆ ಮಾಡಿದಾಗ ಅವನ ಬಲವನ್ನ ನಾವು ಗುರುತಿಸ್ಬೋದು. ಆದ್ರೆ ಅವನು ಒಳ್ಳೆಯವನು ಕೆಟ್ಟವನು ಅಂತಕ್ಕಂಥದ್ದು ಹೇಗೆ ಗುರುತಿಸಕ್ಕಾಗತ್ತೆ? ಈ ಇಂದ್ರಿಯಗಳಿಂದ ಅವನು ಒಳ್ಳೆಯವನು ಕೆಟ್ಟವನು ಅಂತ ಗುರುತಿಸಕ್ಕಾಗೋದಿಲ್ಲ. ಯಾಕಂತಂದ್ರೆ ಈ ಒಳ್ಳೆದು ಕೆಟ್ಟದಂತಕ್ಕಂತಹದ್ದು ಇಂದ್ರಿಯಗಳಿಗಿಂತ ಅತೀತವಾಗಿರ್ತಕ್ಕಂತಹ ಮನಸ್ಸಿನ ಗುಣ. ನೋಡಿ, ಎಷ್ಟು ಸ್ಟೆಪ್ ಬೈ ಸ್ಟೆಪ್ ತಗೊಂಡೋಗಿದ್ದಾರೆ ಅವರು. ದೃಶ್ಯ ನೋಡ್ಬೇಕಾದ್ರೆ, ರೂಪ ನೋಡ್ಬೇಕಾದ್ರೆ ಕಣ್ಣು ಬೇಕು, ಬಲ ನೋಡ್ಬೇಕಾದ್ರೆ ಶಕ್ತಿ ಪ್ರದರ್ಶನವಾಗಬೇಕು. ಆದ್ರೆ ಒಳ್ಳೆಯವನು ಕೆಟ್ಟವನು ಅಂತ ಅರ್ಥ ತಿಳ್ಕೊಳ್ಬೇಕು ಅಂತಂದ್ರೆ ಅವಾಗ ಇಂದ್ರಿಯಗಳ ಜ್ಞಾನ ಸಾಕಾಗೋದಿಲ್ಲ, ಮನಸ್ಸಿನ ಜ್ಞಾನ ಬೇಕಾಗತ್ತೆ ಅಂತ. ಮನಸ್ಸಿನ ಜ್ಞಾನ, ಮನಸ್ಸಿನಿಂದ ಭಾವನೆ ಇರ್ತಕ್ಕಂಥದ್ದು ಮನಸ್ಸಿನಲ್ಲಿ. ಸೊ ಹಾಗಾಗಿ ಅಂದ್ರೆ ಒಂದಕ್ಕಿಂತ ಒಂದು ಅಂತರ್ಗತವಾಗ್ತಾ ಹೋಗ್ತದ. ಒಬ್ಬ ವ್ಯಕ್ತಿಯನ್ನ ಹೊರಗಡೆ ನಾವು ಅವನು ಕರುಣೆ ಉಳ್ಳವನು, ಪ್ರೀತಿ ಉಳ್ಳವನು ಅಂತಕ್ಕಂಥದ್ದು ಅಥವಾ ಕೆಟ್ಟವನು ಅಂತಕ್ಕಂಥದ್ದು ಅವನ ಮನಸ್ಸಿನಿಂದ ನಮಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅವನು ಬುದ್ಧಿವಂತ ಅಂತಕ್ಕಂಥದ್ದು ಅವನ ಅಧ್ಯಯನ, ಅವನ ವಾಕ್ಚಾತುರ್ಯ, ಅವನ ವಿವರಣೆ, ಅವನ ತರ್ಕ, ಅವನ ವ್ಯವಹಾರ ಕುಶಲತೆಯಿಂದ ಅವನ ಬುದ್ಧಿಯನ್ನ ಗ್ರಹಿಸಬಹುದು. ಆದರೆ ಆತ್ಮನನ್ನ ಗ್ರಹಿಸೋದು ಹೇಗೆ? ಇಲ್ಲಿ ತನಕ ಏನಾಯ್ತು ಅಂದ್ರೆ ಹೊರಗಡೆ ಇರತಕ್ಕಂಥದ್ದನ್ನ ಅರಿತಕ್ಕಂತಹದ್ದು ನಮ್ಮೊಳಗಡೆ ಇನ್ಸ್ಟ್ರೂಮೆಂಟ್ ಇರೋದ್ರಿಂದ, ದೇಹ ಇರೋದ್ರಿಂದ, ಇಂದ್ರಿಯ ಇರೋದ್ರಿಂದ, ಮನಸ್ಸು ಇರೋದ್ರಿಂದ, ಬುದ್ಧಿ ಇರೋದ್ರಿಂದ ನಾವು ಹೊರಗಿನ ಈ ದೃಶ್ಯ ಪ್ರಪಂಚವನ್ನ ಅರಿಬಹುದು. ಆದರೆ ಆತ್ಮನನ್ನ ಗುರುತಿಸೋದು ಹೇಗೆ? ಆತ್ಮನನ್ನ ಗುರುತಿಸೋದು ಹೇಗೆ ಅಂತಂದ್ರೆ ಇದಕ್ಕೂ ಕೂಡ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾರು ಸ್ಥಿತರಾಗಿದ್ದು ಸುಖ ಸ್ವರೂಪನಾಗಿ ನಿಶ್ಚಿಂತನಾಗಿ ಯಾರು ಜೀವಿಸ್ತಾ ಇದ್ದಾನೋ ಅವನನ್ನ ಮುಕ್ತಾತ್ಮ ಅಂತ ಕರೀತಾರೆ. ಇವನನ್ನ ಹುಡುಕೋದು ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಹಿಂಗ ತಕ್ಷಣಕ್ಕೆ ನೋಡಿದ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ. ಮತ್ತೆ ಕೆಲವೊಮ್ಮೆ ಅಂತವ್ರನ್ನ ಗುರುತಿಸ್ಬೇಕು ಅಂತಂದ್ರೆ ದೀರ್ಘಾವಧಿ ಕಾಲ ಅವ್ರ ಜೊತೆಗೆ ಇರ್ಬೇಕಾಗತ್ತೆ. ದೀರ್ಘಾವಧಿ ಕಾಲ ಇದ್ರೂ ಕೂಡ ನಾವು ಅವ್ರನ್ನ ಗುರುತಿಸಷ್ಟು ಪ್ರಜ್ಞೆ ಉಳ್ಳವರಾಗಿರ್ಬೇಕು. ಅವಾಗ ಅರ್ಥ ಆಗತ್ತೆ. ಇಲ್ಲ ಅಂತಂದ್ರೆ ಎಷ್ಟೋ ಜನ ಜ್ಞಾನಿಗಳಿಗೆ ಕೆಲವೊಮ್ಮೆ ಅವ್ರ ಕುಟುಂಬ, ಅವ್ರ ಮನೆಯವರು, ಸುತ್ತಲವರು ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥದ್ದು ಎಷ್ಟೋ ಜನ ಇದ್ದಾರೆ. ನೀವು ರಾಮಕೃಷ್ಣ ಪರಮಹಂಸರನ್ನು ತಗೊಂಡ್ರೆ ಅವ್ರ ಜೊತೆಗೆ ಒಬ್ಬನು ಅವರ ರಿಲೇಟಿವ್
ಹೆಸರು ಏನಿದೆ ಪಾಪ, ಅವನು ಅವ್ರ ಜೊತೆಗೆ ಇದ್ದ. ಅರ್ಚನೆ ಮಾಡಕ್ಕೆ ಇಬ್ಬರನ್ನ, ಅಲ್ಲಿ ದೇವಸ್ಥಾನಗಳು ಎರಡಿರೋದ್ರಿಂದ ಒಬ್ರಿಗೆ ಕಷ್ಟ ಆಗುತ್ತಂತೆ, ಮತ್ತೊಂದು ದೇವಸ್ಥಾನ ಅರ್ಚನೆ ಮಾಡಕ್ಕ ಕರ್ಕೊಂಡು ಬೈದ್ರು. ಅವ್ರ ಹೆಸರು ಏನಿದೆಪ್ಪ, ಚೆನ್ನಾಗಿದೆ, ನೆನಪಾಗುತ್ತಿಲ್ಲ. ಉದಯ ಉದಯ ಉದಯ. ಹಾ ಕರೆಕ್ಟ್, ಹೌದು. ಅವನಿಗೆ ಅಲ್ಲಿ ಜನಗಳು ಬಂದು ರೆಸ್ಪೆಕ್ಟ್ ಕೊಡೋದು, ಅವ್ನೇನ್ ತಿಳ್ಕೊಂಡ್ಬಿಟ್ಟಿದ್ನಂತಂದ್ರೆ, ನಾನ್ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತೀನಿ, ಹಾಗಾಗಿ ಅರ್ಚಕಂದಗಳಿಗೆ ನನ್ನನ್ನ ಗೌರವಿಸ್ತಾ, ಏನು ಗೊತ್ತಿಲ್ಲದಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸನ ಕೂಡ ಗೌರವಿಸ್ತಾ ಇದ್ದಾರೆ, ಗದಾಧರನ್ನ ಗೌರವಿಸ್ತಿದ್ದಾರೆ ಅಂತ ಅವನಿಗೆ ಭ್ರಾಂತಿ ಬಂದ್ಬಿಡಿದಂತ. ನಾನ್ ತುಂಬಾ ಚೆನ್ನಾಗಿ ಮಂತ್ರ ಹೇಳ್ತೀನಿ, ಗದಾಧರನಿಗೆ ಸರಿಯಾಗಿ ಮಂತ್ರ ಹೇಳಕ್ ಬರಂಗಿಲ್ಲ, ಸರಿಯಾಗಿ ಷೋಡಶೋಪಚಾರ ಪೂಜೆ ಮಾಡಕ್ ಬರಂಗಿಲ್ಲ. ಈ ಕಾಳಿದೇವಾಲಯದಲ್ಲಿ ಒಬ್ಬ ಒಳ್ಳೆ ಅರ್ಚಕ ಇದ್ದಾನ್ರಿ ಅಂತಂದಗಳಿಗೆ ಅವನೇನ್ ತಿಳ್ಕೊಳ್ತಿದ್ದ ಅಂತಂದ್ರೆ, ನನ್ನನ್ನೇ ಹೊಗಳತೆ ಇದ್ದಾರೆ ಜನ ಅಂತ ತಿಳ್ಕೊಂಡ್ಬಿಟ್ಟವ. ಹೆಂಗ ನೋಡಿದು, ಈ ಅಹಂ ಅಂತಕ್ಕಂಥದ್ದು ನಮ್ಮೊಳಗಡೆಗೆ ಸ್ಟ್ರಾಂಗ್ ಇತ್ತಂದ್ರ ಎಲ್ಲದನ್ನ ಅಗ್ನಿ ಅಂದ್ರೆ ಎಲ್ಲದನ್ನ ತಿಂದ ಹಾಕ್ಬಿಡ್ತದದು. ಅಷ್ಟು ಕೆಟ್ಟದದು ಅಹಂಕಾರ. ಬೆಂಕಿ ತರದು, ಬೆಂಕಿ ಹೆಂಗ ಎಲ್ಲದನ್ನ ಸುಟ್ಟಾಕುತ್ತೋ ಹಾಗೆ ನನ್ನ ಸುತ್ತಮುತ್ತ ಇರ್ತಕ್ಕಂಥದ್ದು ಎಲ್ಲದನ್ನ ಕೂಡ ಎಲ್ಲ ತಿಂದಾಕ್ಬಿಟ್ಟು ನಾನೇ ಪ್ರಮುಖ, ನಾನೇ ಶ್ರೇಷ್ಠ ಅಂತಕ್ಕಂಥದ್ದು ಬಂದುಬಿಡ್ತದ. ಆಮೇಲೆ ಭೈರವಿ ಬ್ರಾಹ್ಮಣಿ ಬಂದ ಮೇಲೆ ರಾಮಕೃಷ್ಣ ಪರಮಹಂಸರ ಒಂದು ಏನು ಸಾಧನೆ ಇದೆಯೋ ಅದು ಅತ್ಯಂತ ಶಾಸ್ತ್ರ ದೃಷ್ಟಿಯಿಂದ ಭೈರವಿ ಬ್ರಾಹ್ಮಣಿ ತೋರಿಸ್ಲು. ಅಲ್ಲಿ ತನಕ ಗದಾಧರ ಕೇವಲ ಒಬ್ಬ ಅರ್ಚಕನಾಗಿದ್ದ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಶಾಸ್ತ್ರವನ್ನ ತಿಳಿದಿರ್ತಕ್ಕಂಥವನು, ಸೂಕ್ಷ್ಮಜ್ಞನಾಗಿರ್ತಕ್ಕಂಥವನಿಗೆ ಮಾತ್ರ ಆ ಜ್ಞಾನಿಯನ್ನ ಗುರುತಿಸಕ್ಕಾಗತ್ತ. ಮತ್ತೆ ರಮಣ ಮಹರ್ಷಿಗಳನ್ನು ಕೂಡ ಅಷ್ಟೇನೆ, ಅವರು ಕೂಡ ಈ ಬೆಟ್ಟದಲ್ಲಿ ಆಗ ಸುಮ್ಮನೆ ಯಾವುದೊಂದು ಹುಚ್ಚದು ಅಂತಿಕೊಂಡಿದ್ರು. ಯಾವಾಗ ಕಾವ್ಯಕಂಠ ಗಣಪತಿ ಮುನಿಗಳು ಹೋಗಿ, ಅವರು ಅತ್ಯಂತ ವಿದ್ವಾನ್ರು, ಮನೋಶಾಸ್ತ್ರಜ್ಞರು, ಮನಸ್ಸನ್ನ ಗ್ರಹಿಸುವಂತಹ ಸಾಮರ್ಥ್ಯತೆ ಉಳ್ಳವರು. ಅಲ್ಲಿ ಹೋದ್ಮೇಲೆ ಅವ್ರ ಮನಸ್ಸು ಮೌನ ಆಗಿಬಿಟ್ಟಿತು. ಯಾಕಂತಂದ್ರೆ ಉಳಿದವ್ರ ಮನಸ್ಸಿಗಿಂತನೂ ಕೂಡ ಅವ್ರ ಮನಸ್ಸು ಅತ್ಯಂತ ಶಕ್ತಿಯುತವಾಗಿರೋದ್ರಿಂದ ಇನ್ನೊಬ್ಬರ ಮನಸ್ಸನ್ನ ಗ್ರಹಿಸುವಷ್ಟು ಯೋಗ್ಯತೆ ಇತ್ತು ಅವರಿಗೆ. ಆದ್ರೆ ರಮಣ ಮಹರ್ಷಿಗಳು ಮನೋತೀತರಲ್ವ, ಮನಸ್ಸಿನ ಆಚೆ ಇದ್ದಂಥವ್ರು. ಹಾಗಾಗಿ ಅವ್ರ ಮನಸ್ಸು ಸಿಗ್ಲಿಲ್ಲ, ಅಲ್ಲಿ ಚಿಕ್ಕದಾಗಿ ಬಿಡ್ತೀವಿ ಅವ್ರ ಮನಸ್ಸು. ತಕ್ಷಣಕ್ಕೆ ಸರೆಂಡರ್ ಆಗಿಬಿಟ್ರು ಅವರು. ಒಂದು ಕ್ಷಣ ಕೂಡ ವೇಟ್ ಮಾಡಲಿಲ್ಲ ಅವರು. ಇವರಿಗೆ ವೇದ ಗೊತ್ತಿದೆಯಾ, ಶಾಸ್ತ್ರ ಗೊತ್ತಿದೆಯಾ, ದರ್ಶನ ಗೊತ್ತಿದೆಯಾ ಅಂತ ಏನನ್ನ ಕೇಳಲಿಲ್ಲ. ಯಾವ ವೇದಶಾಸ್ತ್ರಗಳು ಯಾವ ಒಂದು ಸ್ಥಿತಿಯನ್ನ ಎರಡೂ ಕೈಗಳೆತ್ತಿ ಘಂಟಾಘೋಷವಾಗಿ ಕೂಗುತ್ತಾ ಇವೆಯೋ ಅಂತಹ ಸ್ಥಿತಿ ಸ್ವರೂಪರೇ ನೀವು ಅಂತೇಳಿ ದೀರ್ಘದಂಡ ಪ್ರಣಾಮಗಳನ್ನ ಕಾವ್ಯಕಂಠ ಮುನಿ ಗಣಪತಿಗಳು ಕಂಡುಕೊಂಡ್ರು. ಹಾಗಾಗಿ ಬಣ್ಣವನ್ನ ಗುರುತಿಸೋದು ಸುಲಭ, ಶಕ್ತಿಯ ಬಲವನ್ನ ಗುರುತಿಸೋದು ಸುಲಭ, ಒಳ್ಳೆಯವರು ಕೆಟ್ಟವರು ಅಂತ ಗುರುತಿಸೋದು ಅಂದ್ರೆ ಸ್ವಲ್ಪ ಹೆಚ್ಚಿನ ಕುಶಲತೆ ಬೇಕು. ತುಂಬಾ ಸುಲಭ ಅಲ್ಲ. ಬಣ್ಣ ನೋಡಿದಷ್ಟು ಸುಲಭವಾಗಿ ಮನಸ್ಸನ್ನ ನೋಡಿ ಹೇಳಕ್ ಬರೋದಿಲ್ಲ, ಸ್ವಲ್ಪ ಕಷ್ಟದ ಕೆಲಸ. ಆದ್ರೆ ಸ್ವಲ್ಪ ತಿಳುವಳಿಕೆ ಇದ್ರೆ ಅದನ್ನು ಮಾಡಬಹುದು. ಮತ್ತೆ ವಿದ್ವತ್ತನ್ನ ಅವ್ರು ಮಾತಾಡೋದ್ರಿಂದ
ನಮಗೊಂದಿಷ್ಟು ಶಾಸ್ತ್ರ ಅಧ್ಯಯನ ಇತ್ತಂತಂದ್ರೆ ಗುರುತಿಸುವುದು ಅವರ ವಿದ್ವತ್ತನ್ನು ಕೂಡ. ಆದರೆ ಆತ್ಮಜ್ಞಾನಿಯನ್ನ ಗುರುತಿಸೋದು ಬಹಳ ಕಷ್ಟದ ಕೆಲಸ. ಹಾಗಾಗಿ ಮಹಾತ್ಮರು ಇದ್ರೂ ಕೂಡ ಮಹಾತ್ಮರು ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಇಲ್ಲಿ ಆಚಾರ್ಯ ಶಂಕರರು ನಮಗೆ ಒಂದು ಕ್ಲೂ ಕೊಡ್ತಾ ಇದ್ದಾರೆ. ಯಾರು ಮಹಾತ್ಮ? ಪೂರ್ಣಾತ್ಮನಾರು. ಪೂರ್ಣಾತ್ಮ ಸುಸಮೀಕ್ಷತಾಂ ಜಗದಿದಂ ತದ್ಭಾದಿತಂ ಭಾಷ್ಯತಾಂ ಅಂತ ಸಾಧನ ಪಂಚಕದಲ್ಲಿ ಶಂಕರರು ಪೂರ್ಣಾತ್ಮ ಸುಸಮೀಕ್ಷತಾಂ ಜಗದಿದಂ ತದ್ಭಾದಿತಂ ಭಾಷ್ಯತಾಂ. ಆ ಪೂರ್ಣಾತ್ಮನಾಗಿರ್ತಕ್ಕಂಥವನು ಈ ಚರ ಮತ್ತು ಅಚರ ವಸ್ತುಗಳಲ್ಲಿ ಎಲ್ಲವನ್ನ ವ್ಯಾಪಿಸಿಕೊಂಡಿರ್ತಕ್ಕಂತಹ ಮತ್ತೆ ತನ್ನಲ್ಲಿ ಇರತಕ್ಕಂತಹ ಆತ್ಮನನ್ನ ತಿಳಿದು ಅದೇ ಆತ್ಮಸ್ವರೂಪವೇ ಎಲ್ಲವನ್ನ ವ್ಯಾಪಿಸಿಕೊಂಡಿರದೆ ಎಲ್ಲವನ್ನ ಸಮಗ್ರವನ್ನ ಅದು ತನ್ನ ಆಧಾರ ಅಂತಂದ್ರೆ ತನ್ನ ಅಧೀನದಲ್ಲಿಟ್ಟುಕೊಂಡಿದೆ ಅನ್ನುವಂತಹದ್ದನ್ನ ತಿಳಿದು ಆ ತತ್ವದಲ್ಲಿ ಆ ಪೂರ್ಣ ತತ್ವದಲ್ಲಿ ಯಾರು ಸ್ಥಿತನಾಗಿರ್ತಾರೆ ಅವನನ್ನ ಮುಕ್ತಾತ್ಮ. ಹಗಲು ರಾತ್ರಿ ಮಾಸ ಪಕ್ಷ ಸಂವತ್ಸರಗಳು ಕಳೆದರೂ ಕೂಡ ಇದೆಲ್ಲವೂ ಕೂಡ ಬದಲಾವಣೆ ಆಗುತ್ತಿದ್ದಾಗಲೂ ಕೂಡ ಅವನು ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗೊಳ್ಳದೆ ಸದಾ ಏಕಸ್ಥಿತನಾಗಿರ್ತಾನೆ. ಯಾವಾಗಲೂ ಕೂಡ ಸತ್ಸಂಗವನ್ನೇ ಬಯಸೋದು, ಸತ್ಸಂಗವನ್ನೇ ಮಾತನಾಡೋದು, ಸತ್ಸಂಗವನ್ನು ಬಿಟ್ಟರೆ ಮತ್ತೆ ಇನ್ನೆಂಥದ್ದು ವಿಷಯ ಇರೋದಿಲ್ಲ. ಆ ರೀತಿಯಾಗಿ ಆತ್ಮಚಿಂತನೆಯಲ್ಲಿ ಮನಸ್ಸನ್ನ ಸಂಪೂರ್ಣವಾಗಿ ಯಾರು ಸ್ಥಿತನಾಗಿಟ್ಟುಕೊಂಡಿದ್ದಾನೆ ಅವನನ್ನ ಮುಕ್ತಾತ್ಮ. ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಘಟನೆಗಳು ನಡೆದಾಗಲೂ ಕೂಡ ಆಂತರ್ಯದಲ್ಲಿ ಒಂದು ಸ್ವಲ್ಪವೂ ಕೂಡ ಚಿತ್ತ ಚಾಂಚಲ್ಯವಿಲ್ಲದಂತೆ ಸ್ಥಿರನಾಗಿರಬೇಕು ಅಂತ. ಸೋಮೇಶ್ವರ ಶತಕದಲ್ಲಿ ಒಂದು ಬಹಳ ಚೆನ್ನಾಗಿ ಬರ್ತದೆ. ಅರಿಯಲ್ ಬಲ್ಲೊಡೆ ವೀರನಾಗು ಧರೆಯೋಳ್ ನಾನಾ ಚಮತ್ಕಾರವಂ, ಇರಿಯಲ್ ಬಲ್ಲೊಡೆ ಮಂತ್ರಿಯಾಗು ಪ್ರಭುವಾಗದಿಂದಡೆ ಕೋಪಂ, ತೆರೆಯಲ್ ಬಲ್ಲೊಡೆ ಯೋಗಿ ಎಪ್ಪುದರಿ ಷಡ್ವರ್ಗಂಗಳಂ ಗೆಲ್ಲುವಡೆ ತೆರೆವನ್ನಾತನೆ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತ ಶತಕ. ಹಾಗೆ ಎಲ್ಲ ಹರಿಷಡ್ವರ್ಗಾದಿಗಳನ್ನ ಗೆದ್ದು ಮನಸ್ಸನ್ನ ಶಾಂತ ಸ್ಥಿತಿಯಲ್ಲಿ ಸದಾ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಭೆ ಪ್ರಿಯ ಅಂತ ಭಗವದ್ಗೀತೆ. ಸಂತುಷ್ಟ ಸತತಂ ಯೋಗಿ, ಅವನು ಅಸಂತುಷ್ಟನಾಗದೇ ಇಲ್ಲ, ಯಾವಾಗಲೂ ಕೂಡ ಯಾವಾಗಲೂ ಯಥಾತ್ಮ ದೃಢನಿಷ್ಠೆ, ಆತ್ಮದಲ್ಲಿ ದೃಢಚಿತ್ತನಾಗಿರ್ತಾನೆ. ಸೊ ಈ ರೀತಿಯಾಗಿರ್ತಕ್ಕಂಥ ಯಾರು ಇದಾರೋ ಸೊ ಅಂಥವರು ಮುಕ್ತಾತ್ಮರು. ಪೂರ್ಣಾತ್ಮ ಯಸ್ಥಿತ ಏಷ ಮುಕ್ತ. ಅವನು ಈ ರೀತಿಯಾಗಿ ಅಖಿಲ ಉಪಾಧಿಯ ಭೇದವನ್ನ ತೆಗೆದುಹಾಕಿ ಮನಸ್ಸನ್ನ ಈ ಎಲ್ಲ ದ್ವಂದ್ವಗಳಿಂದ ಬಿಡುಗಡೆಯನ್ನ ಪಡೆದು ಯಾರು ನಿಶ್ಚಿಂತನಾಗಿರ್ತಾನೋ ಅಂಥವನನ್ನ ಮುಕ್ತ ಪುರುಷ, ಆತ್ಮಪುರುಷ. ಒಂದ್ಸಾರಿ ಪುರಾಣದಲ್ಲಿ ಒಂದು ಕಥೆ ಬರ್ತದೆ, ಅಷ್ಟಾವಕ್ರ ಮುನಿ ಅಂತ. ಅಷ್ಟಾವಕ್ರ ಮುನಿ ಒಂದು ಸಾರಿ
ಸಾರಿ ಬ್ರಹ್ಮದೇವರು ಸಭೆಯನ್ನ ಕರೀತಾರೆ. ಎಲ್ಲ ತಪೋನಿಷ್ಠರು ಆ ಸಭೆಗೆ ಬಂದಿರ್ತಾರೆ. ಈ ಅಷ್ಟಾವಕ್ರ ಮುನಿ ಕೂಡ ಒಬ್ಬ ಅದರ ಮೆಂಬರು. ಎಲ್ಲರೂ ಬಂದು ಸ್ಥಿತರಾಗಿರ್ತಾರೆ. ಇವರು ದೇಹ ಅಷ್ಟವಕ್ರದ್ರ ಎಂಟ್ರಿ ತೆಗಿರ್ತಕ್ಕಂಥದ್ದು, ದೇಹ ಸೊಟ್ಟಗಾಗಿರ್ತದ. ಅವರು ಇವ್ರು ನಿಧಾನಕ್ಕೆ ಬರ್ತಾರೆ. ಇವರು ನಡೆಯೋದು ನೋಡಿ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ನಗ್ತಾರೆ. ಇವರ ದೇಹದ ಒಂದು ಚಲನೆಯನ್ನ ಗಮನಿಸಿ. ಅವರೆಲ್ಲರೂ ನಗಾಡಿದ ಮೇಲೆ ಅಷ್ಟವಕ್ರ ಮುನಿಗಳು ಕೂಡ ಅವ್ರ ಜೊತೆಗೆ ತಾವು ಕೂಡ ನಗ್ತಾರೆ. ಆದ್ರೆ ಪುನಃ ಮತ್ತೊಂದು ಸಾರಿ ನಗ್ತಾರೆ. ಅಷ್ಟವಕ್ರ ಮುನಿಗಳು 2 ಸಾರಿ ನಗ್ತಾರೆ. ಆಗ ಬ್ರಹ್ಮದೇವರಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವರು ಬ್ರಹ್ಮದೇವರು ಪ್ರಶ್ನೆ ಮಾಡ್ತಾರೆ, ಮುನಿಗಳೇ, ನಾವೆಲ್ಲ 1 ಸಾರಿ ನಗಾಡಿದ್ವಿ, ನೀವು 2 ಸಾರಿ ನಗಾಡಿದ್ರಲ್ವಾ, ಏನಿದೆ? ಅದಕ್ಕೆ ಅವ್ರು ಹೇಳಿದ್ರು, ನೀವು ಏನನ್ನ ನೋಡಿ ನಗಾಡಿದ್ರು ಹಾಗೆ ನಾನು ನನ್ನ ದೇಹವನ್ನು ನೋಡಿ ನಾನು ನಗಾಡಿದೆ ಅಂತ. ನನ್ನ ದೇಹಕ್ಕಿಂತ ಎಷ್ಟು ಬಿಡಿಸ್ಕೊಂಡಿದ್ರು ಅವರಂತ. ತಮ್ಮದೇ ಆ ದೇಹದಲ್ಲೇ ಇದ್ರೂ ಕೂಡ ಆ ದೇಹದಕ್ಕಿಂತ ಬಿಡಿಸ್ಕೊಂಡಿದ್ರು ಅವರು, ಮುಕ್ತರಾಗಿದ್ರು ಅದರಿಂದ. ಹಾಗಾಗಿ ನೀವು ಯಾವುದನ್ನ ನೋಡಿ ನಗಾಡಿದ್ರು ಹಾಗೆ ಅದನ್ನ ನಾನು ನೋಡಿ ನಗಾಡಿದೆ. ಆಮೇಲೆ 2ನೇ ಸಾರಿ ನಗಾಡಿದ್ರಲ್ವಾ, ಅದು ಏನು ಅಂತಂದ್ರೆ ಅವ್ರು ಹೇಳಿದರು, ಯಾವುದಕ್ಕೆ ಎಲ್ಲದಕ್ಕೆ ಅತೀತನಾಗಿರ್ತಕ್ಕಂತಹ ಆತ್ಮನಿದಾನೋ ಅವನು ಇದರಲ್ಲಿ ಇಷ್ಟು ಡೊಂಕಾಗಿದ್ದಾನಲ್ವಾ, ಅವನ ಸ್ಥಿತಿಯನ್ನು ನೋಡಿ ನಾನು ನಗಾಡಿದೆ ಅಂತಂದ್ರು. ಅಂದ್ರೆ ಒಂದು ದೇಹದ ಮೇಲೆ ಆರೋಪ, ಮತ್ತೊಂದು ದೇಹದಲ್ಲಿ ಪ್ರತಿಷ್ಠಿತನಾಗಿರ್ತಕ್ಕಂತಹ ಕೂಟಸ್ಥನ ಮೇಲೆ ಆರೋಪ. ಎಷ್ಟು ಪರಿಪೂರ್ಣರಾಗಿದ್ರು ಅಂತ. ಇದನ್ನ ಯಾವ ಸ್ಥಿತಿ ಅಂತ ಕರೀತಾರೆ? ಮುಕ್ತ ಸ್ಥಿತಿ. ಏಷಃ ಮುಕ್ತ. ಅಂತಹ ಮುಕ್ತಾತ್ಮನಾಗಿರ್ತಕ್ಕಂಥವ್ರು ಈ ಪಾಠದಲ್ಲಿ ಅಂಥವ್ರನ್ನೆಲ್ಲ ಅಂತಹ ಸ್ಥಿತಿಯನ್ನ ನಮಗೆ ಪರಿಚಯ ಮಾಡ್ತಾ ನಮಗೆ ಒಂದಿಷ್ಟು ಸಾಧ್ಯವಾದಂಥ ಜ್ಞಾನಿಗಳ ದರ್ಶನ ಯಾವಾಗಾದ್ರೂ ಸಿಕ್ಕಾಗ ಅಟ್ಲೀಸ್ಟ್ ನಮಗೆ ನೋಡಕ್ ಬರೋ ಹಾಗೆ ಒಂದು ಶಂಕರರು ಒಂದು ದೂರು ಕೊಡ್ತಾ ಇದ್ದಾರೆ. ಆ ದೃಷ್ಟಿಕೋನ ಇಟ್ಟುಕೊಂಡು ಸಾಧ್ಯವಾದರೆ ಜನ್ಮದಲ್ಲಿ ಅಂತಹ ಮಹಾತ್ಮರನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಮುಂದೊಂದು ದಿನ ಅಂತಹ ಸ್ಥಿತಿಯನ್ನ ನಾವು ಪಡೆಯಲಿಕ್ಕೆ ಶಂಕರರು ನಮಗೆ ಶಕ್ತಿಯನ್ನ ಕರುಣಿಸ್ಲಿ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ.